ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಮಲಿನಿ. ಎಲ್ಲರಿಗೂ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ 405 ಪಟ್ಟಾಭಿಷೇಕ ಮಹೋತ್ಸವ ಹಾಗೂ 431ನೇ ವರ್ಧಂತಿ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರುತ್ತಾ, ಇವತ್ತು ನನ್ನ ಒಂದು ಕಂಟೆಂಟ್ ಏನಪ್ಪ ಅಂದರೆ, ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಂತ್ರಾಲಯ ಮಹಾತ್ಮೆ. ಅದಕ್ಕಿಂತ ಮುಂಚೆ ನಾಳೆ ನೀವೇನು ಮಾಡ್ಬೇಕಪ್ಪ, ನಾಳೆ ವರ್ಧಂತಿ ಮಹೋತ್ಸವ ಐತೆ. ಯಾರ್ಯಾರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆ, ನಾರ್ಮಲ್ ಫೋಟೋ ಇಟ್ಕೊಂಡೇ ತುಪ್ಪದ ದೀಪು ಸ್ವಲ್ಪ ಜಾಸ್ತಿನೇ ಬೆಳಗ್ಗೆ ಸಿಗೋದು. ನಾಳೆ ರಾಯರ ವರ್ಧಂತಿ ಮಹೋತ್ಸವ ಇರೋದಕ್ಕೆ ನಮ್ಮ ಮನೆಯಲ್ಲಿ ಇದಿದಪ್ಪ, ಏನು ವಿಗ್ರಹ ಇದೆ ಅಂತ ಅಂದರೆ ರಾಯರ ಪಂಚಾಮೃತ ಅಭಿಷೇಕ ಆದರೂ ನೀವು ಮಾಡ್ಬೋದು. ಈಗ ನಾನು ಕಂಟೆಂಟಿಗೆ ಬರ್ತೀನಿ. ಮಂತ್ರಾಲಯ ಮಹಾತ್ಮೆ. ಮಂತ್ರಾಲಯ ಮಹಾತ್ಮೆ ಸಿನಿಮಾ ನಿಮಗೆ ಆಲ್ರೆಡಿ ಎಲ್ಲರೂ ಇಷ್ಟೋ ಹೇಳಿರ್ತಾರ. ಅದರಲ್ಲಿ ನನಗೆ ಸ್ವಲ್ಪ ಗೊತ್ತಿರೋ ಮಟ್ಟಿಗೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತೀನಿ. ಮಂತ್ರಾಲಯ ಮಹಾತ್ಮೆ ಸಿನಿಮಾ, ಈ ಸಿನಿಮಾ 1966ರಲ್ಲಿ ರಿಲೀಸ್ ಮಾಡ್ತಾರೆ. ಎಷ್ಟರಲ್ಲಿ 1966ರಲ್ಲಿ ಇದು ಬಿಡುಗಡೆ ಮಾಡಿರ್ತಾರೆ ಸಿನಿಮಾ ರಾಘವೇಂದ್ರಾಯ ಮಹಾತ್ಮೆ. ಈ ಸಿನಿಮಾಕ್ಕೆ ಹಲವಾರು ಜನ ಅಣ್ಣವ್ರನ್ನ ಈ ಸಿನಿಮಾ ತೆಗೆಸೋದು ಅವರಿಂದ ಬೇಡ ಅಂತ ಎಲ್ಲರೂ ಅಭಿಪ್ರಾಯ ಅಣ್ಣವ್ರ ಮೇಲೆ ಆಗಿರಲ್ಲ. ಆದರೆ ನಮ್ಮ ರಾಯರ ಅಭಿಪ್ರಾಯ ಅಣ್ಣವ್ರ ಮೇಲೆ ಆಗಿರುತ್ತೆ. ಅದು ಹೆಂಗೆ ಇರುತ್ತೆ ಅಂತ ಹೀಗೆ ಹೇಳ್ತೀನಿ. ಒಂದು ಸಲ ಏನಪ್ಪ ಅಂತಂದರೆ, ಅಣ್ಣವ್ರನ್ನ ಆ ಬೃಂದಾವನ ಹೊರಗಡೆ ಅಂದರೆ ಅಲ್ಲಿ ಈಗ ನಾವು ನೋಡ್ತೀವಲ್ಲ, ನಮ್ಮನ್ನ ಮಂತ್ರಾಲಯಕ್ಕೆ ಹೋದಾಗ ಯಾರನ್ನೂ ಹೊರಗಡೆ ಮಲ್ಕೊಳಕ್ಕೆ ಯಾರಿಗೂ ಹೊರಗಡೆ ಬಿಡ, ಎಲ್ಲರೂ ಹೊರಗಡೆನೇ ಮಲ್ಕೊತೀವಿ ನಾವು. ಆದರೆ ಅವಾಗಿನ ಕಾಲಕ್ಕೆ ಅಣ್ಣವ್ರನ್ನ ಅಲ್ಲೇ ಆ ಬೃಂದಾವನ ಹೊರಗಡೆನೇ ಮಲ್ಕೋಬೇಕು ಅಂತ ಇದು ರಾಯರ ಅಪ್ಪಣೆ ಆಗಿರುತ್ತೆ. ಆವಾಗ ಅವರೆಲ್ಲರೂ ಒಪ್ಕೊಂತಾರೆ, ಆಯಿತು ಇಲ್ಲ ಮಲ್ಕೋಬೇಕು ಅಂತಂದು. ಅದಕ್ಕೂ ಮುಂಚೆಗೆ ಅವರು ಎಲ್ಲರೂ ಏನು ಹೇಳಿರ್ತಾರೆ, ಅಣ್ಣವ್ರ ಕೂಟ ಈ ಸಿನಿಮಾ ತೆಗೆಸೋದು ಬೇಡ, ಮಂತ್ರಾಲಯ ಮಹಾತ್ಮ ಅವರು ಅಂದರೆ ಅವರ ಅಭಿಪ್ರಾಯ ಹಲ್ಲಾಗಿರುತ್ತೆ. ಆವಾಗ ಏನು ಮಾಡ್ತಾರೆ, ಒಂದು ಮಗು ಕೂಟ 3 ಸಾರಿ ಚೀಟಿ ಬರೀತಾರೆ, ಹೆಸರು ಬರೀತಾರೆ. 3 ಬಾರಿ ಚೀಟಿ ಎತ್ತಾಗ ಆ ಚೀಟಿಯಲ್ಲಿ ಅಣ್ಣವ್ರ ಹೆಸರೇ ಬರುತ್ತೆ. ಆವಾಗ ಎಲ್ಲರೂ ಇಚ್ಛೆ ಅಂತಲೇ ಮಂತ್ರಾಲಯ ಮಹಾತ್ಮೆ ಸಿನಿಮಾನ ಅಣ್ಣವ್ರು ನಡೆಸ್ತಾರೆ. ಅಣ್ಣವ್ರು ನಡೆಸ್ಮೇಲೆ ಕನಸಿನಲ್ಲಿ ರಾಯರು ಕಾಣಿಸ್ಕೊಂಡು ಹಿಂಗೆ ಅಂತ ಹೇಳ್ತಾರೆ, ನೋಡಪ್ಪ ನಾನು ನಿನ್ನ ಮುಖಾಂತರ ಈ ಸಿನಿಮಾ ನಡ್ಸಕತ್ತೀನಿ ಅಂತ ರಾಯರು ಅವರಿಗೆ ಕನಸಿನಲ್ಲಿ ಬಂದು ಅಪ್ಪಣೆ ನೀಡ್ತಾರೆ. ಇವರು ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಕಟ್ಟುನಿಟ್ಟಾಗಿ ನಡೆಸ್ತಾರೆ ಅಂದರೆ, 3 ದಿನ ಅಂದರೆ 3 ಹೊತ್ತು 3 ನಿಯಮಗಳು ಪಾಲಿಸ್ತಾರೆ. ಏನು ಗೊತ್ತಾ, ಕಾಲಿಗೆ ಸ್ಲಿಪ್ಪರ್ ಮಾತ್ರ ಧರಿಸಲ್ಲ, ಕಾಲಿಗೆ ಚಪ್ಪಲಿ ಹಾಕಲಾರದೇ, ನಾನ್ ವೆಜ್ ಊಟ ಮಾಡಲಾರ್ದೇ, ಒಂದು ಹೊತ್ತು ಊಟ ಮಾಡಿ, ದಿನಕ್ಕೆ ಒಂದೇ ಹೊತ್ತು ಊಟ, ಚಾಪೆ ಮೇಲೆ ಮಲ್ಕೊತಿದ್ರು. ಚಾಪೆ ಮೇಲೆ ಮಲ್ಕೊಂಡು ಹಂಗೇ ಕಟ್ಟುನಿಟ್ಟಾಗಿ ರಾಯರ ಸೇವೆ ಮಾಡ್ತಿದ್ರು ಅವರು. ಆ ಕಟ್ಟುನಿಟ್ಟಾಗಿ ರಾಯರ ಸೇವೆ ಮಾಡಿಸಿದ್ದಕ್ಕೇ ರಾಯರ ಅವ್ರ ಮುಖಾಂತರ ನಿಂತ್ಕೊಂಡು ಈ ಮಂತ್ರಾಲಯ ಮಹಾತ್ಮೆ ಸಿನಿಮಾ ಮಾಡಿಸ್ತಾರೆ. ಹೀಗೇನಪ್ಪ ಅಂತಂದರೆ, ಇದು ಒಂದೇ ದಿನ ಏನಾಗಿರ್ತಂದರೆ, ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ನಿರ್ದೇಶಕರು ಒಂದು ಟ್ರೈನಲ್ಲಿ ಹೋಗ್ತಾನೆ ಇರ್ತಾರೆ. ಬೆಳಗಿನ ಜಾವ 4 ಗಂಟೆ ಟ್ರೈನ್ ನಿಲ್ಲುತ್ತೆ, ಅಲ್ಲಿ ನಿಂತ್ಕೊತಾರೆ. ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ನೀವು ಅವ್ರಿಗೆ ಹಚ್ಚರಿ ನಾವೇನು ಯಾವ ಸ್ಥಳಕ್ಕೆ ಬಂದೀವಪ್ಪ, ಎಲ್ಲಿ ಜಾಗಕ್ಕೆ ಬಂದೀವಿ ಅಂತಂತಾರೆ. ಅವಾಗ ರಾಯರಿಗೆ ಅವ್ರಿಗೆ ಗೊತ್ತೈತೆ, ನೀವು ಎಲ್ಲಿ ಬಂದಿರಪ್ಪ, ಮಂತ್ರಾಲಯಕ್ಕೆ ಬಂದಿರಿ ಅಂತ ಅವ್ರು ಹೇಳ್ತಾರೆ. ನಾವು ಮಂತ್ರಾಲಯಕ್ಕೆ ಬಂದೀವಿ ಅಂತಂದು ಅವಾಗ ಅವ್ರು ಹೋಗಿ ರಾಯರ ದರ್ಶನ ತೊಗೊಂಡು ಮತ್ತು ಅವರು ಯಥಾವಳಿಗೆ ಹೋಗ್ತಾರೆ. ಹೋಗಿ ಹಿಂಗೆ ನಾವು ಮಂತ್ರಾಲಯ ಮಹಾತ್ಮವನ್ನು ಸಿನಿಮಾ ತೆಗಿಬೇಕು ಅಂತ ಅಂದ್ಕೊಂಡಿವಿ ಅಂತಂತಾರೆ. ಅಂದರೆ ಈ ಸಿನಿಮಾವನ್ನು ಯಾರು ದುಡ್ಡು ಕೊಟ್ಟಿದ್ರಪ್ಪ ಅಂದರೆ, ಸಿಂಗ್ ಠಾಕೂರ್ ಅವರು ಈ ಸಿನಿಮಾಕ್ಕೆ ಅಮೌಂಟ್ ಪೇ ಮಾಡಿ, ಅಂದರೆ ಅವ್ರ ಅಮೌಂಟನ್ನು ಕೊಟ್ಟಿದ್ದರು. ಅವರು ಅಮೌಂಟನ್ನು ಖರ್ಚಿಟ್ಟಿದ್ರು ಆ ಮಂತ್ರಾಲಯ ಮಹಾತ್ಮ ಸಿನಿಮಾಕ್ಕೆ. ಈ ಸಿನಿಮಾ 1966ರಲ್ಲಿ ಬಿಡುಗಡೆ ಮಾಡ್ತಾರೆ. ಇದರ ನಿರ್ದೇಶಕರು ಬಂದು ಜಿ ವೆಂಕಟೇಶ್ ಅವರು ಅಂತಂದು. ಈಗೇನಪ್ಪ ಅಂದರೆ, ಇನ್ನು ಸಿನಿಮಾ ಅವರಷ್ಟು 3 ನಿಯಮ ಕಟ್ಟುನಿಟ್ಟಾಗಿ ಪಾಲಿಸೋದಕ್ಕೆ ರಾಯರ ಅವ್ರ ಮುಖಾಂತರ ಸಿನಿಮಾ ನಡೆಸ್ತಾರೆ. ಮೊದಲಿಗೆ ಈ ಸಿನಿಮಾ ಏನಾಗುತ್ತೆ, ಬಿಡುಗಡೆ ಅಂದರೆ ಈ ಸಿನಿಮಾ ಬಿಡುಗಡೆ ಮಾಡಿದಾಗ ಮಂತ್ರಾಲಯ ಮಹಾತ್ಮೆ ಅಷ್ಟೊಂದು ಏನು ಅಂದರೆ ಜನ ನೋಡಿರಲ್ಲ, ಈ ಸಿನಿಮಾ ಜಾಸ್ತಿಯಾಗಿ ನೋಡಿರಲ್ಲ. ಅವ್ರಿಗೆ ಭಾಳ ಬೇಸರ ಆಗಿಬಿಡುತ್ತೆ. ನಾನು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಮಂತ್ರಾಲಯ ಮಹಾತ್ಮೆ ಸಿನಿಮಾ ತೆಗೆದೆ, ನನಗೆ ಈ ಸಿನಿಮಾನೇ ಏನಪ್ಪ ಅಂದರೆ ಸರಿಯಾಗಿ ಇದು ಆಗಲಿಲ್ಲ, ಜನ ಜಾಸ್ತಿ ನೋಡಲಿಲ್ಲ ಅಂತ ಅವ್ರಿಗೆ ಭಾಳ ಬೇಸರ ಆಗುತ್ತೆ. ಅವ್ರು ಯಾರಿಗೂ ಹೇಳಲ್ಲ, ಅವ್ರು ಯಾರಿಗೂ ಹೇಳ್ದಾನೆ ತಾವು ಒಬ್ಬರೇ ಮಂತ್ರಾಲಯಕ್ಕೆ ಹೋಗ್ತಾರೆ. ಅವರು ಮಂತ್ರಾಲಯಕ್ಕೆ ಹೋಗಿ ರಾಯರ ಮುಂದೆ ಕುಳಿತು ಕೇಳ್ಕೊತಾರೆ, ರಾಯರೇ ನಿಮ್ಮ ಸಿನಿಮಾ ನೀವು ಮಾಡಿದೆ, ಆದರೆ ನನಗೇನು ಬರಲೇ ಇದೆಯಲ್ಲ ಅಂತ ರಾಯರ ಮುಂದೆ ಕೇಳಿದಾಗ ಅವ್ರು ರಾಯರು ಬಲಭಾಗದಿಂದ ಹೂ ಪ್ರಸಾದವನ್ನು ಕೊಡ್ತಾರೆ. ಹೂ ಪ್ರಸಾದವನ್ನು ಕೊಟ್ಟು ಅವರು ಹೂವು ತಗೊಂಡು ಮನೆಗೆ ಹೋಗ್ತಾರೆ, ತಮ್ಮ ಮದ್ರಾಸಿಗೆ ಹೋಗ್ತಾರೆ. ಅವ್ರ ಊರಿಗೆ ಹೋದಾಗ ಹಿಂಗಿಂಗಮ್ಮ ಒಬ್ರು ಯಾರೋ ಬಂದಾರ ನೋಡೋ ಅಂತ ಅವ್ರ ಮನೆಯವ್ರು ಹೇಳ್ತಾರೆ. ಅವಾಗ ಅವ್ರಂತಾರೆ, ಈ ಸಿನಿಮಾ ಹೇಳಮ್ಮ, ಇನ್ನೊಂದು 2-3 ಬಾರಿ ರಿಲೀಸ್ ಮಾಡೋಣ ಅಂತಂದಾಗ 2-3 ಸಾರಿ ರಿಲೀಸ್ ಮಾಡಿದಾಗ ಈ ಸಿನಿಮಾ ಏನಾಯಿತು,
ಭಾಳ ಅಚ್ಚುಕಟ್ಟಾಗಿ ಅಂದರೆ ಭಾಳ ಜನರಿಗೆ ಆವಾಗ ಎಲ್ಲರಿಗೂ ತಲುಪಿತು, ಅವರಿಗೂ ಖುಷಿ ಆಯಿತು ಮಂತ್ರಾಲಯ ಮಹಾತ್ಮೆ ಸಿನಿಮಾ. ಇದು ಮಂತ್ರಾಲಯ ಮಹಾತ್ಮೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಇವತ್ತು ನಾವು ನೋಡ್ತೀವಿ ಏನಪ್ಪ ಅಂದರೆ ಎಷ್ಟೋ ಮನೆಗಳಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ಹಾಡುಗಳನ್ನು ಕೇಳ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡು, ಅವೆಲ್ಲ ಹಾಡುಗಳು ನಮ್ಮ ರಾಯರು ಅವ್ರ ಮುಖಾಂತರ ನಿಂತುಕೊಂಡು ಹಾಡಿಸ್ಯಾರ, ಅಂದರೆ ಅವ್ರ ಮುಖಾಂತರ ನಿಂತು ನಡೆಸ್ಯಾರ ಆ ಸಿನಿಮಾ. ಇವತ್ತು ಇನ್ನೂ ಒಂದು ಏನಂತಂದರೆ ಶೂಟಿಂಗ್ ನಡೀತಾ ಇರ್ತದೆ. ಶೂಟಿಂಗ್ ನಡಿಬೇಕಂತಂದರೆ ಈಗ ಮುಸಲ್ಮಾನ ಅಂತ ಇವರು ಒಬ್ಬರ ಮುಸ್ಲಿಮರ ಅವರು ಅಂದರೆ ರಾಜ ಆಗಿರ್ತಾನ, ರಾಯರನ್ನ ಪರೀಕ್ಷೆ ಮಾಡೋಕ್ಕಂತಲೇ ಮಾಂಸಾಹಾರ ತಂದು ಅವ್ರ ಮುಂದೆ ಇಡ್ತಾನ ಅಂತ ತಂದಿಟ್ಟಾಗ ಅವರು ರಾಜ್ಕುಮಾರ್ ಅವರು ಅಂದರೆ ಅದನ್ನ ಪ್ರೋಕ್ಷಣೆ ಮಾಡಿ ಹಣ್ಣು ಅವಾಗ ಅವರೆಲ್ಲರೂ ಅಲ್ಲಿರ್ತಾರಲ್ಲ, ಎಲ್ಲರೂ ಬಂದು ಡೈರೆಕ್ಟಾಗಿ ಅವ್ರು ಕಾಲಿಗೆ ಬೀಳ್ತಾರಂತೆ. ಕಾಲಿಗೆ ಬಿದ್ದಾಗ ಅವ್ರಿಗೆ ಶಾಕ್, ಏನಪ್ಪ ಇಲ್ಲಿ ನನಗೆ ಯಾಕೆ ಕಾಲಿಗೆ ಬೀಳಕ್ಕೆ ಹೋದ್ರೆ, ನಿಮ್ಮ ಮುಖ ನಿಮ್ಮ ನೋಡೋದು ಒಂದೇ ರಾಯರ್ ನೋಡ್ದಂಗೆ ಹಾಡ್ತಾ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹಂಗೆ ಅಂತಾರೆ ಅವರು. ಅವಾಗ ಹಂಗೆ ಅಂದಾಗ ಇದು ಒಂದು ಏನಪ್ಪ ಅಂದರೆ ಇದೊಂದು ಖುಷಿ. ಇನ್ನೂ ಒಂದು ಏನಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಭಕ್ತಿ ಪ್ರಧಾನವಾದ ಸಿನಿಮಾಗ ನಟಿಸ್ಯಾರಪ್ಪ ಅಂತಂದರೆ ಭಕ್ತ ಕನಕದಾಸರ ಜೀವನ ಆಧಾರಿತ ಚರಿತ್ರೆ. ಹೌದಾ. ನೆಕ್ಸ್ಟ್ ಒಂದು ಶ್ರೀಕೃಷ್ಣ ದೇವರಾಯ. ಭಕ್ತ ಕನಕದಾಸ 1960ರಲ್ಲಿ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯ ರಾಜನ ಪಾತ್ರಿಕ. ನೆಕ್ಸ್ಟ್ ಇದು 1970ರಲ್ಲಿ ಭಕ್ತ ಕುಂಬಾರ. 1974 ಭಕ್ತ ಕುಂಬಾರನ ಜೀವನ ಕಥೆ. ನೆಕ್ಸ್ಟು ಮಯೂರ 1975 ಇತಿಹಾಸ ಮತ್ತು ಧಾರ್ಮಿಕ ಅಂಶಗಳ ಸಮಿತಿ. ನೆಕ್ಸ್ಟು ಭಕ್ತ ಪ್ರಹ್ಲಾದ ಇದು ಅವರು ನಡೆಸಿರೋ, ಅಂದರೆ ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರೇ ನಡೆಸಿರೋದು ಭಕ್ತ ಪ್ರಹ್ಲಾದ. ಆದರೆ ಬಟ್ ಅದರಲ್ಲಿ ವೈರಿಯರು ಏನಪ್ಪ ಅಂದರೆ ಕಶ್ಯಪ ಮುನಿಯಾಗಿ ಪಾತ್ರವನ್ನು ವಹಿಸುತ್ತಾರೆ. ಇದು 1983. ಮಂತ್ರಾಲಯ ಮಹಾತ್ಮೆ ಸಿನಿಮಾವನ್ನು ಅವ್ರು ಯಾವುದರಿಂದ ಆಯ್ಕೆ ಮಾಡ್ಕೊಂಡ್ರಪ್ಪ ಅಂದರೆ ರಾಘವೇಂದ್ರ ವಿಜಯ ಅಂತ ಶಿರೋಮಣಿ ಗುರು ರಾಜಾಚಾರ್ಯ ಗ್ರಂಥ ಮುಖಾಂತರ ಆ ಸಿನಿಮಾವನ್ನು ಅವರು ಆಯ್ಕೆ ಮಾಡಿಕೊಂಡಾರ. ಇಷ್ಟು ಮಂತ್ರಾಲಯ ಮಹಾತ್ಮೆ ಸಿನಿಮಾ ಬಗ್ಗೆ ನನಗೆ ಗೊತ್ತಿರೋ ಅಷ್ಟೇ ಕಂಟೆಂಟನ್ನು ಇಷ್ಟೆಲ್ಲ ನೀಡಿದ್ದೇನೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಶ್ರೀಕೃಷ್ಣಾವಧೂತರ ಅವರು ರಚನೆ ಮಾಡಿದ್ರ ಅಕ್ಷರಮಾಲಿಕ ಸ್ತೋತ್ರದ ಬಗ್ಗೆ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ಕಂಟೆಂಟನ್ನು ಮುಗಿಸ್ತೀನಿ. ಎಲ್ಲರೂ ನಾಳೆ 431ನೇ ವರ್ಧಂತಿ ಮಹೋತ್ಸವ ಇರೋದಕ್ಕೆ ಎಲ್ಲರೂ ರಾಯರಿಗೆ ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ನಾನು ನಿಮ್ಮ ಮುಖಾಂತರ ಹೇಳ್ಕೊಂಡೆ. ಎಲ್ಲರಿಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಯ ಸುಜ್ಞಾನದಾತ್ರಿ ನಮಸ್ತೆ ಗುರು. ಶ್ರೀಕೃಷ್ಣ ಅರ್ಪಣ ಮಸ್ತು.